ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಸಿನಿಬಂಧ 38. ಈ ಸಿನಿಬಂಧದ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಸಿನಿಬಂಧ ಬಿಡಿಸೋಣ. ದೇವರು ಹೊಸೆದ ಪ್ರೇಮದ ದಾರದಲ್ಲಿ ಬಂತು ವಿಷ್ಣು ಸುಹಾಸಿನಿ ನಟನೆಯ ಈ ಮಾಲೆ. ಮುತ್ತಿನ ಹಾರ. ಯಾಮಿನಿ ದಾಮಿನಿ ಯಾರು ಹೇಳು ನೀ ಎಂದು ಅಂಬಿ ಹಾಡಿದರೆ ಡಾಲಿ ತೋರಿದ ಪರದೆ. ಮುಸುಕು. ಉಪೇಂದ್ರ ಜೊತೆ ನಟನ್ಯಾ ಸಿಂಗ್ ನಟಿಸಿ ಮಾಡಿಕೊಂಡ ಸಂಸಾರ ಪರಿವಾರ. ಕುಟುಂಬ. ಸೇರಿತು ಮನ ಸೇರಿತು ಎಂದು ಪುನೀತ್ ರಾಜ್ಕುಮಾರ್ ಗೌರಿ ಮುಂಜಾಲ್ ಹಾಡಿ ನಟಿಸಿದಾಗ ಬಂದವ. ನಮ್ಮ ಬಸವ. ನೀನೇ ನೀನೇ ಕಣ್ಣ ತುಂಬ ನೀನೇ ತಾನೆ ಅಂತ ಅಪ್ಪು ದ್ವಿಪಾತ್ರದಲ್ಲಿ ನಟಿಸಿ ಹಾಡಿದ ಚಿತ್ರ. ರಣವಿಕ್ರಮ. ತನುಷ್ ಮತ್ತು ಹರ್ಷಿಕಾ ಪೂಣಚ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ 2013ರ ತೆರೆ ತರಂಗ. ಅಲೆ. ಮನೆ ಗಡಿಬಿಡಿ ಮುದ್ದಿನ ಕರ್ನಾಟಕದ ಹೊಸಮನೆ ಎಲ್ಲ ತೊಳೆಯಲು ಬಂದ ಮಗಳ್ಗಂಡ. ಅಳಿಯ. ಪ್ರಸಿದ್ಧ ಪಿಟೀಲು ವಿದ್ವಾಂಸ ಟಿ ಚೌಡಯ್ಯನವರು ನಿರ್ಮಿಸಿ ನಟಿಸಿದ್ದ 1943ರ ಚಿತ್ರ. ವಾಣಿ. ಮಧುಮಾಸ ಚಂದ್ರಮ ನೈದಿಲ್ಲಿಗೆ ಸಂಭ್ರಮ ಎಸ್ ಜಾನಕಿ ವಾಣಿ ಜಯರಾಮ್ ಹಾಡಿಗೆ ಬಂದದ್ದು. ವಿಜಯವಾಣಿ. ಕಿಶೋರ್ ಪಾರ್ವತಿ ನಾಯರ್ ನಟಿಸಿದಾಗ ಬಂದ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡು ಹಿಡಿದ ನಾವಿಕ. ವಾಸ್ಕೋಡಿ ಗಾಮ. ಪ್ರೇಮ್ ಚೈತ್ರಾ ಚಂದ್ರನಾಥ್ ನಟಿಸಿದ ರಾಜಕೀಯ ವಿಡಂಬನಾತ್ಮಕ ಚಲನಚಿತ್ರ. ಡಿಕೆ. ಶಿವಣ್ಣ, ದರ್ಶನ್, ಅಂಬರೀಷ್ ನಟಿಸಿದ್ದ ಚಿತ್ರ.
ದೇವರ ಮಗ ಲಂಕೇಶ್ ಕಾದಂಬರಿ ಆಧಾರಿತ ನಂದಿತಾ ದಾಸ್ ನಟನೆಯ ಕವಿತಾ ಲಂಕೇಶ್ ನಿರ್ದೇಶನದ ಚಿತ್ರ. ದೇವಿರಿ ಉಪೇಂದ್ರ ರಮ್ಯಾ ಕೃಷ್ಣ ನಟಿಸಿ ಬಾಬಾರೋ ರಸಿಕಾ ಎಂದಾಗ ಡೇಂಜರ್ ಎಂದು ಗೊತ್ತಿದ್ದು ಪಡೆದದ್ದು. ರಕ್ತ ಕಣ್ಣೀರು, ಗಿಮಿಕ್, ಗಾಳಿಪಟ ಈ ಚಿತ್ರಗಳಲ್ಲಿ ಗೋಲ್ಡನ್ ಸ್ಟಾರ್ ನಟಿಸಿದ ಪಾತ್ರದ ಹೆಸರು. ಗಣಿ, ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ ಎಂದ ಡಾಕ್ಟರ್ ರಾಜ್ಗೆ ಇದ್ದ ಲಕ್ಷ್ಯ. ಗುರಿ, ಇಷ್ಟೇ ಇರುವ ಹೃದಯ ಯಾಕೆ ಹೀಗೆ ಆಡುವೆ ಎನ್ನುತ್ತಾ ಪ್ರಜ್ವಲ್ ದೇವರಾಜ್ ಆದರೂ ಅಡಿಯಾಳು. ಗುಲಾಮ, ರೋಹಿತ್, ಅನೀಶಾ ಅಂಬ್ರೋಸ್ ತಿಲಕ್ ನಟಿಸಿ ನವನೀತ್ ನಿರ್ದೇಶಿಸಿದ ಹಾರರ್ ಮಿಸ್ಟರಿ ಥ್ರಿಲ್ಲರ್. ಕರ್ವ, ಶಿವಣ್ಣ, ಸುಧಾರಾಣಿ, ಮಾಳವಿಕಾ ಅವರು ಚಿ ಗುರುದತ್ ನಿರ್ದೇಶನದಲ್ಲಿ ಮಾಡಿದ ಯುದ್ಧ. ಸಮರ, ಚಂದ್ರಮುಖಿಯೇ ಜೀವದ ಗೆಳತಿ ನೀನೇ ನನಗೆ ಎಂದು ಧ್ಯಾನ್, ಶರ್ಮಿಳಾ ಮಾಂಡ್ರೆ ನಟಿಸಿದ ಚಿತ್ರ. ಸಜನಿ, ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ನಟಿ. ರಕ್ಷಿತಾ, ರನ್ನರ ರಾಜ ಕಿನ್ನರ ಡ್ಯಾಶ್ ಅಂತ ಕುಮಾರ್ ಬಂಗಾರಪ್ಪ, ಮೂನು, ಸ್ನೇಹ ನಟಿಸಿದ ಚಿತ್ರ. ತೇಜ, ಕಂಡೆ ನನ್ನ ಒಲವಿನ ಹುಡುಗಿಯ ಅಂತ ವಿಷ್ಣು ನಟಿ ಗಾಯತ್ರಿನ ನೋಡಿ ಹಾಡಿ ಆದ್ರೂ ಶ್ರೇಷ್ಠ ವ್ಯಕ್ತಿ. ಮಹಾಪುರುಷ, ಶಶಿಕುಮಾರ್ ಚರಣ್ ರಾಜ್ಗೆ ಆಕ್ಷನ್ ಕಟ್ ಹೇಳಿ ಎಸ್ ನಾರಾಯಣ್ ನಟಿಸಿದ ಆಕ್ಷನ್ ಥ್ರಿಲ್ಲರ್. ನಿಘಾತ. ಸ್ನೇಹಿತರೆ, ಸಿನಿಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.